ಮುಖ್ಯಮಂತ್ರಿಗಳು ದಿಟ್ಟ ಕ್ರಮವನ್ನ ಕೈಗೊಳ್ಳಬೇಕು. ಅವರು ಒಬ್ಬ ಹಿಂದೂ ಹಿಂದೂ ಪುಣ್ಯಕ್ಷೇತ್ರಗಳ ಮೇಲೆ ಈ ರೀತಿ ಕೆಟ್ಟ ಕುತಂತ್ರ ನಡೀತಾ ಇದೆ ಅಂದಮೇಲೆ ಅಂತವರನ್ನ ನಿರ್ನಾಮ ಮಾಡ್ತಕ್ಕಂಥದ್ದು ಅವರ ಧರ್ಮ ಸರ್. ಯಾರಿಗೆ ಶಿಕ್ಷೆ ಕೊಟ್ಟಿದ್ದೀರಾ ಇದುವರೆಗೂ ಯಾರ್ಯಾರಿಗೆ ಶಿಕ್ಷೆ ಕೊಡ್ತಾ ಇದ್ದೀರಾ ನೀವು? ಅದನ್ನ ಹೇಳಿ ನನಗೆ ಫಸ್ಟ್. ಇಂಥ SIT ವಹಿಸಿದ್ದೆ, ಇಂಥವ್ರಿಗೆ ನಾವು ಶಿಕ್ಷೆನ ಮಾಡಿದೀವಿ, ಅವ್ರ ಕಾನೂನು ಪ್ರಕಾರವಾಗಿ ಅವ್ರಿಗೆ ಶಿಕ್ಷೆ ಆಗಿದೆ ಅಂತ ಯಾವ್ದಾದ್ರು ತೋರಿಸಿ ಸರ್ ನನಗೆ. ಅವಾಗ ನಾವು ಎಲ್ಲಾದ್ರ ಬಗ್ಗೆ ಗೌರವ ಬರುತ್ತೆ. ಚಿಮ್ರೋಡಿ ಅವ್ರನ್ನ ಬಂಧಿಸಿದ್ದಾರೆ, ಆಮೇಲೆ ಗಿರೀಶ್ ಮಠಣ್ಣ ಅವ್ರ ಬಗ್ಗೆ ಮತ್ತೆ ಫೋರ್ಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಎಲ್ಲಾರು ಅವ್ರ ಬಗ್ಗೆ ಒತ್ತಡ ಹಾಕಿದ್ಯಾ ಅಂತೇಳಿ ಹಾಕಿ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಸಪೋರ್ಟ್ ಮಾಡ್ತಾ ಇದೆಯಾ? ಇವ್ರಿಗೆಲ್ಲ ಏನ್ ಕಾನೂನಲ್ಲಿ ಏನ್ ಶಿಕ್ಷೆ ಕೊಡ್ಬೇಕು ಅನ್ನೋದು ಫಸ್ಟ್ ಆಗ್ಬೇಕು. ಆ ಮ್ಯಾಜಿಕ್ ಅಜ್ಜಿ ಬೇರೆ ಇದೆಯಲ್ಲ, ಆ ಮ್ಯಾಜಿಕ್ ಅಜ್ಜಿನ ಮಾತ್ರ ಖಂಡಿತ ಬಿಡಬಾರ್ದು. ಇವೆಲ್ಲ ಇಷ್ಟಿನ ತನಕ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ಕೊಂಡು ದೇವ್ರು ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಮಕ್ಕಳೆಲ್ಲ ಮಾಡಿ ಫಸ್ಟ್ ಸಮೀರ್ನ ಅರೆಸ್ಟ್ ಮಾಡ್ಬೇಕು. ಒಂದ್ ಯಾವ್ದಾದ್ರು ದೊಡ್ಡ ಜಾಗಕ್ಕೆ ನಾವು ಧಾರ್ಮಿಕ ಸ್ಥಳ ಕೈ ಹಾಕ್ಬೇಕಾದ್ರ ನಮ್ ಕೈಯಲ್ಲಿ ಏನಾದ್ರು ಪ್ರೂಫ್ ಇದ್ರೆ ನಾವು ಮಾಡಕ್ ಹೋಗ್ಬೇಕು. ಇಲ್ಲಕರ ಅಂತದಕ್ಕೆಲ್ಲ ನಾವು ಕೈ ಹಾಕಕ್ ಹೋಗ್ಬಾರ್ದು. ಅದೇನೋ ಅಂತಾರಲ್ಲ ನದಿ ಮೂಲ ಋಷಿ ಮೂಲ ಅಂತೇಳಿ ಅದು ತೆಗಿಬೇಕಾದ್ರೆ ಬಹಳ ಯೋಗ್ಯತೆ ಬೇಕು. ಆಯ್ತು, ಇನ್ನೊಂದು ಅಂತ ದೊಡ್ಡ ಸ್ಥಳ ಬೆಳೆದ ಕುಂತದಪ್ಪ ಅಂತ ಹೇಳಿದ್ರ ಅದಕ್ಕೆ ನಾವು ಸಹಕಾರ ಮಾಡ್ಬೇಕೇ ವಿನ ಅದಕ್ಕ ತುಕುಡಿ ಮಾಡಬಾರ್ದು. SIT ಮಾಡೋದು ಏನಿತ್ತು, ಅದಕ್ಕೆ SIT ಮಾಡ್ಲೇಬಾರ್ದಾಯ್ತು. ಅವ್ನ ಹಿಡ್ಕ ಬಂದು ಬುರುಡೆ ತಂದಲ್ಲ, ಅವ್ರು ಬುರುಡೆನೆ ಫಸ್ಟ್ ಚೆಕ್ ಮಾಡ್ಬೇಕಾಯ್ತು. ಅವ್ರು ಎಲ್ಲಿಂದ ತಂದಪ್ಪ ಬುರುಡೆ ಅಂತ ಅವ್ರು ಯಾರು ಚೆಕ್ ಮಾಡಿದ್ರ? ಚೆಕ್ ಮಾಡ್ಲೇ ಇಲ್ವಲ್ಲ. ನಮಸ್ಕಾರ. ಧರ್ಮಸ್ಥಳದ ಸರಣಿ ಹತ್ಯೆಗಳ ಪ್ರಕರಣಕ್ಕೆ ಈಗಾಗಲೇ ಸಖತ್ ಟ್ವಿಸ್ಟ್ ದೊರಕಿರುವಂಥದ್ದು. ಆ ನಿಟ್ಟಿನಲ್ಲಿ ಏನು ದೂರುದಾರ, ಇಷ್ಟು ದಿನ ನಾನು 100 ಹತ್ಯೆಗಳಲ್ಲಿ ಭಾಗಿಯಾಗಿದ್ದೇನೆ, ಹಾಗೆಯೇ ಒಂದಷ್ಟು ಹೆಣಗಳನ್ನು ನಾನು ಹೂತು ಹಾಕಿದ್ದೇನೆ ಧರ್ಮಸ್ಥಳದ ಆಸುಪಾಸಲ್ಲಿ, ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಂತ ಹೇಳ್ಕೊಂಡು ಬಂದಿದ್ದ ಆತ ಈಗ ತಪ್ಪೊಪ್ಪಿಗೆಯನ್ನು ನೀಡಿರುವಂಥದ್ದು SIT ಮುಂದೆ, ಹಾಗೆಯೇ ಬಂಧನಕ್ಕೆ ಒಳಗಾಗಿರುವಂಥದ್ದು. ಹಾಗೆಯೇ ಅನನ್ಯ ಭಟ್ ತಾಯಿ ಅಂತ ಹೇಳ್ಕೊಂಡು ಬಂದಂತಹ ಸುಜಾತಾ ಭಟ್ ಕೂಡ ತಾನು ಯಾವುದೋ ಒತ್ತಡಕ್ಕೆ ಮಣಿದು ಸುಳ್ಳನ್ನು ಹೇಳಿದ್ದೀನಿ ಅನ್ನುವಂಥದ್ದನ್ನ ಈಗಾಗಲೇ ಒಪ್ಕೊಂಡಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇಷ್ಟು ದಿನಗಳ ಧರ್ಮಸ್ಥಳದ ಪ್ರಕರಣವನ್ನು ಗಮನಿಸಿದಂತಹ ನಮ್ಮ ಜನಸಾಮಾನ್ಯರು ಈ ವಿಚಾರವಾಗಿ ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನಿದೆ, ಎಲ್ಲವನ್ನ ಸಂಗ್ರಹ ಮಾಡೋಣ ಬನ್ನಿ. ಏನು ಧರ್ಮಸ್ಥಳದ ವಿಚಾರಕ್ಕೆ ದೂರದಾರ ಏನು ಮುಂದೆ ಬಂದಿದ್ದ, ಆತನದೇ ಬಂಧನ ಆಗಿದೆ. ಆತ ಒಪ್ಕೊಂಡಿದ್ದಾನೆ, ನಾನು ಸುಳ್ಳು ಹೇಳಿದ್ದೆ, ಸುಳ್ಳು ಸಾಕ್ಷಿ ಹೇಳಿದ್ದೆ. ಇಲ್ಲ ಸರ್, ಈ ಭಾರತದಲ್ಲಿ ಹಿಂದೂ ಧರ್ಮ ಕ್ಷೇತ್ರಗಳ ಮೇಲೆ ಅನ್ಯ ಧರ್ಮಗಳ ಒಂದು ಕುತಂತ್ರ ಮೊದ್ಲಿಂದನೂ ನಡೀತಾ ಇದೆ, ಈಗಲೂ ನಡೀತಾ ಇದೆ. ನಮ್ಮ ಹಿಂದೂಗಳು, ಭಾರತೀಯರು ಮೊದಲು ಭಾರತೀಯತೆ ಮುಖ್ಯ ಸರ್. ಭಾರತದಲ್ಲಿ ಹಿಂದೂ ಧರ್ಮ ಹುಟ್ಟಿರ್ಬೋದು, ಬೆಳೆದಿರ್ಬೋದು, ಆದರೆ ಹಿಂದೂಗಳು ಯಾರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇಲ್ಲ ಸರ್. ಹಿಂದೂಗಳ ಮೇಲೆ ಅನ್ಯ ಧರ್ಮೀಯರ ಕುತಂತ್ರ ಜಾಸ್ತಿ ಆಗ್ತದೆ. ಮತಾಂತರ ಅದ್ರ ಭಾಗನೇ ಪುಣ್ಯಕ್ಷೇತ್ರಗಳನ್ನ ಅವುಗಳಿಗೆ ಕೆಟ್ಟ ಹೆಸರನ್ನ ತರತಕ್ಕಂತಹ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಹಾಗಿದ್ರೆ ಅಪಪ್ರಚಾರ ಮಾಡೋಕ್ಕಾಗಿ ಈಗ ಮಾಡಿದ್ರು ಅಂತ ಹೇಳ್ತಿದ್ರ? ನಿಜವಾಗಿ ಸರ್. ಸರಿ, ಸರ್ಕಾರ ಈ ವಿಚಾರವಾಗಿ SIT ರಚನೆ ಮಾಡ್ತಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಅಲ್ಲ, ಮಾಡಿದ್ದು ಒಳ್ಳೇದೇ, ಒಳ್ಳೆ ವಿಚಾರ. ಆದ್ರೆ ಮುಖ್ಯಮಂತ್ರಿಗಳು ದಿಟ್ಟ ಕ್ರಮವನ್ನ ಕೈಗೊಳ್ಳಬೇಕು. ಅವರು ಒಬ್ಬ ಹಿಂದೂ ಪುಣ್ಯಕ್ಷೇತ್ರಗಳ ಮೇಲೆ ಈ ರೀತಿ ಕೆಟ್ಟ ಕುತಂತ್ರ ನಡೀತಾ ಇದೆ ಅಂದಮೇಲೆ ಅಂತವರನ್ನ ನಿರ್ನಾಮ ಮಾಡ್ತಕ್ಕಂಥದ್ದು ಅವರ ಧರ್ಮ ಸರ್. ಅಲ್ಲ, ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಸರ್ಕಾರ ಈ ಬಗ್ಗೆ ಉತ್ತರ ಕೊಟ್ಟಿದೆ. ಯಾರೇ ಇದ್ರ ಹಿಂದೆ ಇರ್ಲಿ, ಷಡ್ಯಂತ್ರ ಯಾರು ನಡೆಸಿರ್ಲಿ ಅಥವಾ ಯಾರೇ ಅಪಪ್ರಚಾರ ಮಾಡಿರ್ಲಿ, ಅವ್ರ ಮೇಲೆ ಸೂಕ್ತವಾದಂತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅದು ಹೇಳಿಕೆ ಮಾತ್ರ, ಇನ್ನು ಕ್ರಮ ಯಾವ ರೀತಿಯಿಂದನೂ ಇಲ್ಲಿವರೆಗೂ ಬಂಧನ ಆಗ್ತಿದೆಯಲ್ಲ ಸರ್? ಬಂಧನ ಆಗ್ತಾ ಇದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರ ಮೇಲೆ ಇಲ್ಲಿವರೆಗೂ ಏನ್ ಕ್ರಮ ಕೈಗೊಂಡಾರೆ? ಯಾವುದು ಕ್ರಮ ಇಲ್ಲ. ನೀವೇನ್ ಒತ್ತಾಯ ಮಾಡ್ತೀರಾ ಸರ್ಕಾರಕ್ಕಾಗಿದ್ರೆ? ಸರ್ಕಾರಕ್ಕೆ ಮೊದಲು ನಾವು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರೋದು. ಈ ಪುಣ್ಯಕ್ಷೇತ್ರಗಳ ಮೇಲೆ ದಬ್ಬಾಳಿಕೆ ಆಗೋದನ್ನ ನಿಲ್ಲಿಸಬೇಕು. ನಾವು ಇತರೆ ಧರ್ಮಗಳ ಮೇಲೆ ಎಂದೂ ದಬ್ಬಾಳಿಕೆಯನ್ನು ನಡೆಸಲಿಕ್ಕೆ ನಾವು ಎಂದೂ ಪ್ರಯತ್ನ ಮಾಡಿಲ್ಲ, ಮಾಡೋದು ಇಲ್ಲ. ನಾವು ಸಹನೆಯನ್ನು ಹೊಂದಿರತಕ್ಕಂಥವರು, ಎಲ್ಲರೂ ಸಹಬಾಳ್ವೆಯನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಂಥವ್ರು. ಅಂಥವ್ರ ಮೇಲೇ ನೋಡಿ ಸರ್, ಹಿಂದೂಗಳನ್ನು ಮತಾಂತರ ಮಾಡಲಿಕ್ಕೆ
ಕ್ರಿಶ್ಚಿಯನ್ನರು, ಮುಸ್ಲಿಮರು, ಈವನ್ ಬೌದ್ಧಿಸ್ಟ್, ಇವರೆಲ್ಲರೂ ಸಹ ಹಿಂದೂಗಳನ್ನು ಮತಾಂತರಗೊಳಿಸಿ ಹಿಂದೂ ಧರ್ಮ ಇಲ್ಲದಂತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಆ ಪ್ರಕ್ರಿಯೆ ಅದು ಸರ್ಕಾರ ನಿಲ್ಲಿಸಬೇಕು. ಹಿಂದೂ ಧರ್ಮಗಳ ಮುಜರಾಯಿ ಇಲಾಖೆಯ ಹಣವನ್ನು ತೆಗೆದುಕೊಂಡು ಅನ್ಯ ಧರ್ಮೀಯರಿಗೆ ಹಂಚತಕ್ಕಂತಹ, ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಹಂಚತಕ್ಕಂತಹ ಪ್ರವೃತ್ತಿ ಸರ್ಕಾರ ನಿಲ್ಲಿಸಬೇಕು ಸರ್. ಅದು ಹಿಂದೂ ಧರ್ಮದ ಪುಣ್ಯಕ್ಷೇತ್ರಗಳ ದಾನಿಗಳು, ಅವರ ಭಕ್ತರು ಕೊಟ್ಟಂತ ಹಣವನ್ನು ಅನ್ಯ ಧರ್ಮೀಯರಿಗೆ ಕೊಟ್ಟರೆ ಏನು ಸಹ ಇದು? ಅವರು ನಮಗೆ ಏನಾರ ಕೊಡ್ತಾರ? ಅಲ್ಲ, ಕ್ರಿಶ್ಚಿಯನ್ನರಾಗಲಿ ಮುಸ್ಲಿಮರಾಗಲಿ ಅವರ ಟ್ರೆಜರಿಗಳನ್ನು ಪುಣ್ಯಕ್ಷೇತ್ರಗಳಲ್ಲಿ, ಅವರವು ಪುಣ್ಯಕ್ಷೇತ್ರಗಳದಾವೆ, ಬಂದಂಥ ಆದಾಯವನ್ನು ಹಿಂದೂಗಳಿಗೆ ಯಾವ ರೀತಿಯೂ ಇಲ್ಲ ಸರ್. ಹಾಗಾದ್ರೆ ಎಲ್ಲವನ್ನೂ ಕೂಡ ಸರ್ಕಾರ ಏನು ಮುಜರಾಯಿ ಇಲಾಖೆಗೆ ಒಳಪಡಿಸ್ಬೇಕು ಅಂತೀರಾ, ಏನು ಹೇಳ್ತೀವಿ? ಅಲ್ಲ ಸರ್, ಅದು ಆಯಾ ಕ್ಷೇತ್ರಗಳ ಉತ್ತಮವಾದಂತಹ ಸಜ್ಜನ ಸಮಾಜ ಸೇವೆಯನ್ನು ಮಾಡತಕ್ಕಂತಹ ಜನರಿಗೆ ಮುಖಂಡತ್ವವನ್ನು ವಹಿಸಿ ಆ ಪುಣ್ಯಕ್ಷೇತ್ರದಲ್ಲಿ ಬಂದಂತಹ ಹಣವನ್ನು ಆ ಪುಣ್ಯಕ್ಷೇತ್ರಗಳ ಅಭಿವೃದ್ಧಿಗೆ. ಓಕೆ ಸರ್. ವಿಷಯ ಧರ್ಮಸ್ಥಳದ ವಿಚಾರಕ್ಕೆ ಈಗಾಗಲೇನು ಅನಾಮಿಕ ವ್ಯಕ್ತಿ ದೂರುದಾರ ಆತನ ಬಂಧನ ಆಗಿದೆ ಸರ್, ಏನ್ ಹೇಳ್ತೀರಾ? ನೋಡಿ, ತಪ್ಪು ಯಾರೇ ಮಾಡಿದ್ರು ತಪ್ಪು ಮಾಡಿದವನು ತಪ್ಪಿಸ್ಕೊಳ್ಳೋಕ್ಕೆ ನನ್ನ ಪ್ರಕಾರ ಚಾನ್ಸಸ್ ಇಲ್ಲ. ನಮ್ಮ ಭಾರತ ದೇಶಕ್ಕೆ ಇತಿಹಾಸ ಇದೆ. ದೇವತೆಗಳು ಇರ್ತಕ್ಕಂಥ ಈ ದೇಶದಲ್ಲಿ ಯಾವುದೋ ಒಂದು ಸ್ವಂತ ಅವರ ಒಂದು ಯಾವುದೋ ಒಂದು ಉಪಯೋಗಕ್ಕೋಸ್ಕರ, ಲಾಭಕ್ಕೋಸ್ಕರ ದೇವ್ರವರೆಗೂ ಹೋಗಿದ್ದಾರೆ ಅಂದ್ರೆ ನಮ್ಮ ಜನ, ಅದು ಬೇರೆಯವರಲ್ಲ, ಅನ್ಯರಲ್ಲ, ನಮ್ಮಲ್ಲೇ ಇರೋರು, ನಮ್ಮ ಜೊತೆ ಇರೋರು, ಆ ಕ್ಷೇತ್ರದಲ್ಲಿರೋರು. ಅದ್ರ ಬಗ್ಗೆ ಅಪಪ್ರಚಾರಕ್ಕೆ ಹೊರಟಿರ್ತಕ್ಕಂಥ ಈ ಸ್ಥಿತಿ ನೋಡಿದಾಗ ನಮ್ಗೆ ನಾವು ಎಲ್ಲೂ ಮುಟ್ತಾ ಇದ್ದೀವಿ, ನಾವು ಏನ್ ಮಾಡ್ತಾ ಇದ್ದೀವಿ, ದೇವರಿಗೆ ನಾವು ಅಪಮಾನ ಆಗಲಿ ಅವಮಾನ ಆಗಲಿ ಮಾಡೋ ಒಂದು ಸ್ಥಿತಿಗೆ ನಾವು ತಲುಪಿದೀವಿ ಅಂದ್ರೆ ನಮ್ಮ ಭಾರತೀಯರಾಗಿರ್ಬೋದು, ಇಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲಾ ಜನಾಂಗದವರಾಗಿರ್ಬೋದು, ದೇವ್ರ ಬಗ್ಗೆ ನಿಮ್ಗೆ ಎಷ್ಟು ಭಕ್ತಿ ಇತ್ತು ಹಿಂದೆ ಪುರಾತನ ಕಾಲದಿಂದ ಇದುವರೆಗೂ ಬರ್ಬೇಕಾದ್ರೆ ಎಷ್ಟು ಭಕ್ತಿನ ಕಾಪಾಡ್ಕೊಂಡು ಬಂದಿತ್ತು ಈ ದೇಶ. ಕ್ಷೇತ್ರ ಧರ್ಮಸ್ಥಳ ಆಗ್ಬೋದು, ತಿರುಪತಿ ಆಗ್ಬೋದು, ಅಯ್ಯಪ್ಪ ಸ್ವಾಮಿ ಆಗ್ಬೋದು, ಅನೇಕ ದೇವಸ್ಥಾನಗಳಾಗ್ಬೋದು. ಇವತ್ತು ಅದನ್ನ ನೀವು ಈಗ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಮೊನ್ನೆ ಯಾವುದು ಅದು ಕೇರಳದಲ್ಲಿ ಒಂದು ಇದಾಯ್ತಲ್ಲ, ಯಾವುದು ಸರ್ ಅದು? ಅಲ್ಲ, ತಿರುಪತಿ ಅಲ್ಲ, ಕೇರಳದಲ್ಲಿ ನಮ್ಮ ಇದನ್ನ ಮಾಡಕ್ ಹೋದಾಗ ಏನಾಯ್ತು ಅವ್ರಿಗೆಲ್ಲ ಕೋರ್ಟಲ್ಲಿ, ನ್ಯಾಯಾಲಯದಲ್ಲಿ ಏನಾಯ್ತು, ಶಿಕ್ಷೆ ಏನಾಯ್ತು. ಅದರಿಂದ ಯಾರೋ ಕುತಂತ್ರಿಗಳು ಇದು ಮಾಡ್ತಾ ಇದ್ದಾರೆ ಸರ್. ಇದು ಒಳ್ಳೇದಲ್ಲ. ಯಾಕಂದ್ರೆ ದೇವರು ನಮ್ಮನ್ನೆಲ್ಲ ಕಾಪಾಡ್ತಾ ಇರುವಾಗ ನಾವು ಅದನ್ನ ವಿರುದ್ಧವಾಗಿ ಹೋಗೋದು ದೊಡ್ಡ ಅಪರಾಧ, ಅಕ್ಷಮೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇದನ್ನ ಯಾರು ಸಹಿಸ್ಕೊಳಕ್ ಆಗಲ್ಲ ನನ್ನ ಪ್ರಕಾರ. ಸರಿ ಸರ್, ಈಗ ಈ ವಿಚಾರಕ್ಕೆ SIT ನಿಯೋಜನೆ ಮಾಡ್ತು ರಾಜ್ಯ ಸರ್ಕಾರ, ಈ ಕ್ರಮದ ಬಗ್ಗೆ ಏನ್ ಹೇಳ್ತೀರಾ ತಾವು? ಸರ್, ಯಾವುದೇ ಸರ್ಕಾರ ಆಗ್ಲಿ, ಸರ್ಕಾರ ಒಂದು ನಿಲುವು ತಗೊಂಡಾಗ ಅದಕ್ಕೆ ದಿಟ್ಟ ನಿರ್ಧಾರ ಮತ್ತು ಕಾನೂನು ವ್ಯವಸ್ಥೆಯಲ್ಲಿ ಅದನ್ನ ಎಲ್ಲೋ ಒಂದು SIT ಇದು ಮಾಡೋದು, ಜನಗಳ ಕಣ್ಣು ಒರ್ಸಕ್ಕೆ ಮತ್ತೆ ಅದಕ್ಕೆ ಜನಗಳನ್ನ ಯಾಮಾರ್ಸಕ್ಕೆ ಇದನ್ನ ಮಾಡೋದು ದೊಡ್ಡ ತಪ್ಪು. ಒಂದು SIT ಆಗ್ಬೋದು, ಯಾವುದೇ ಒಂದು ಇದಾಗ್ಬೋದು ಸರ್, ಅದು ಅವರು ಆಕ್ಷನ್ ತಗೊಂಡಾಗ ನಿಜವಾದ ಅಪರಾಧಿ ಯಾರು, ಇದಕ್ಕೆ ಯಾರು ಇದನ್ನ ಮಾಡ್ತಾ ಇದ್ದಾರೆ ಅವ್ರನ್ನ ಗುರ್ತಿಸಿ ಕಠಿಣವಾದ ಶಿಕ್ಷೆ ಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ನೀವು ಯಾಕೆ ಹಾಗನ್ಸುತ್ತೆ ಅಂತಂದ್ರೆ SIT ಮಾಡಿದ ತಪ್ಪ ಸರ್? SIT ಮಾಡ್ತೀರಾ, ಅದ್ರ ಕೊನೆಯ ನಿಮ್ಗೆ ಉತ್ತರ ಏನ್ ಸಿಗುತ್ತೆ ನಿಮ್ಗೆ SIT ಇಂದ? ಯಾರಿಗೆ ಶಿಕ್ಷೆ ಕೊಟ್ಟಿದ್ದೀರಾ ಇದುವರೆಗೂ ಯಾರ್ಯಾರಿಗೆ ಶಿಕ್ಷೆ ಕೊಡ್ತಾ ಇದ್ದೀರಾ ನೀವು? ಅದನ್ನ ಹೇಳಿ ನನಗೆ ಫಸ್ಟ್. ಇಂಥ SIT ವಹಿಸಿದ್ದೆ, ಇಂಥವ್ರಿಗೆ ನಾವು ಶಿಕ್ಷೆನ ಇದ್ ಮಾಡಿದೀವಿ, ಅವ್ರ ಕಾನೂನು ಪ್ರಕಾರವಾಗಿ ಅವ್ರಿಗೆ ಶಿಕ್ಷೆ ಆಗಿದೆ ಅಂತ ಯಾವ್ದಾದ್ರು ತೋರಿಸಿ ಸರ್ ನನಗೆ. ಅವಾಗ ನಾವು ಎಲ್ಲಾದ್ರ ಬಗ್ಗೆ ಗೌರವ ಬರುತ್ತೆ. ಓಕೆ ಸರ್, ಹಾಗಿದ್ರೆ ಈಗೇನು ಅನನ್ಯ ಭಟ್ ತಾಯಿ ಅಂತ ಮುಂದೆ ಬಂದಿದ್ದಂತಹ ಏನು ಸುಜಾತಾ ಭಟ್ ಕೂಡ ಒಪ್ಕೊಂಡಿದ್ದಾರೆ ನನಗೆ ಅನನ್ಯ ಭಟ್ ಅನ್ನುವಂಥ ಮಗಳೇ ಇರಲಿಲ್ಲ ಅಂತ. ಸೊ ಯಾಕಾಗಿ ಈ ರೀತಿಯಾದಂತಹ ಸುಳ್ಳು ಸಾಕ್ಷಿಗಳೆಲ್ಲ ಸೃಷ್ಟಿ ಆಗ್ತಾ ಇದಾವೆ ಅಂತ? ಈಗ ಅದೇ ಹೇಳ್ತಾ ಇದ್ದೀನಿ. ಈಗ ಮೊದಲು ನನಗೆ ತೊಂದರೆ ಆಗಿದೆ, ನನ್ನ ಫ್ಯಾಮಿಲಿಲಿ ನನ್ನ ಮಗಳಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ತೊಂದರೆ ಆಗಿದೆ ಅಂತ ಮುಂದೆ ಬಂದ ವ್ಯಕ್ತಿ ತಾನೇ ಆ ತಪ್ಪನ್ನು ಒಪ್ಕೊಂಡಾಗ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಕಠಿಣವಾಗಿ ಅದನ್ನ ಪರಿಶೀಲನೆ ಮಾಡಿ ಶಿಕ್ಷೆಗೆ ಗುರಿ ಮಾಡ್ಬೇಕು ಅವ್ರನ್ನೆಲ್ಲ. ಇಲ್ಲ ಅಂದ್ರೆ ಮುಂದಿನ ಜನರೇಷನ್ಗೆ ಇವರೆಲ್ಲ ಉದಾಹರಣೆಗಳಾಗ್ಬಿಡ್ತಾರೆ.